ಮುದ್ದಾಗಿದೆ. ಓಕೆ ಸರ್, ಇವಾಗ ರೀಸೆಂಟ್ ಆಗಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ರು. ಬೆಳಗಾವಿಲಿ ತುಂಬಾ ಅತಿರೇಕಕ್ಕೆ ಹೋಯ್ತು ಹೋರಾಟ ಅನ್ನುವಂಥದ್ದು. 3,500 ರೂಪಾಯಿಗೆ ಬೆಲೆ ನಿಗದಿ ಮಾಡಿ ಅಂತ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಬರೀ 300 ರೂಪಾಯಿ ಮುಖ ನೋಡ್ಕೊಂಡು. ನಾನು ಒಬ್ಬ ರೈತಾಪಿ ಕುಟುಂಬದಿಂದ ಬಂದಿರೋದಕ್ಕೆ ಕೇಳ್ತಾ ಇದ್ದೀನಿ. ಪಿಜ್ಜಾ ಬರ್ಗರ್ಗೆ ನಾವು ಬೆಲೆ ನೋಡಲ್ಲ. ಎಷ್ಟು ಹೇಳಿದ್ರು ಕೊಟ್ಬಿಟ್ಟು 500 ರೂಪಾಯಿ ಇದ್ರು ತಿಂತೀವಿ, 1000 ರೂಪಾಯಿ ಇದ್ರು ತಿಂತೀವಿ. ಬಟ್ ರೈತರಿಗೆ ಯಾಕೆ ಸಂಕಷ್ಟ ಆತ? ಅಟ್ಲೀಸ್ಟ್ ನಿಮ್ಮ ಮೂವಿ ನೋಡಿ ಎಚ್ಚೆತ್ಕೊಳ್ಬಹುದಾ ಸರ್ಕಾರ? ಇಲ್ಲ, ತುಂಬಾ ಒಳ್ಳೆ ಪಾಯಿಂಟ್ ಮಾತಾಡಿದ್ರಿ ನೀವು. ನಮ್ಮಲ್ಲಿ ನಾವು ಒಗ್ಗಟ್ಟಾಗಿ ಹಂಗೆ ಬೆಲೆ ಕಡಿಮೆ ಆದಾಗ ನಾವೆಲ್ಲರೂ ಹೋಗಿ ಕೊಂಡ್ಕೊಂಡ್ರೆ ಆ ರೈತನ ಮನೇಲಿ ಆತ್ಮಹತ್ಯೆ ಆಗೋದಿಲ್ಲ. ಅದನ್ನ ನಾವು ಮಾಡಲ್ಲ. ಮತ್ತೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಬೇಕಾಗಿರೋ ಜಂಕ್ ಫುಡ್ ತರಿಸ್ಕೊಂಡು ತಿಂತಾ ಇರ್ತೀವಿ. ನಮ್ಮಲ್ಲೇ ಇದೆ ನಾವು ಮಾಡಬೇಕಾಗಿರೋದು. ಈಗ ಸರ್ಕಾರದ ಜವಾಬ್ದಾರಿನೂ ಇದೆ, ಸರ್ಕಾರದ ಹೊಣೆನೂ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ನೀವು ಹೌದು, ಇವತ್ತು ರೈತರು ನಾವು ಇಷ್ಟೊತ್ತು ಈ ಮಟ್ಟಕ್ಕೆ ಕೂರಕ್ಕೆ ನಿಲ್ಲಕ್ಕೆ ರೈತರೇ ಕಾರಣ ಅನ್ನೋದಾದ್ರೆ ನಾವೆಲ್ಲರೂ ಅಂತ ಸಮಯದಲ್ಲಿ ನಮ್ಮ ಕೈಯಿಂದ ನಾವೇ ದುಡ್ಡು ಕೊಟ್ಟು ತಂದು ಮನೇಲಿ ತಿನ್ಬೇಕು. ಅದು ನಡೆದಾಗ ಮಾತ್ರ ಚಂದ. ನಾವು ಅವ್ರನ್ನ ಬಿಟ್ಕೊಡ್ಬಾರ್ದು ಯಾವತ್ತೂ. ಯಾಕಂದ್ರೆ ಯಾವತ್ತು ನಾವು ಅವ್ರನ್ನ ಬಿಟ್ಕೊಡ್ತೀವಿ, ಅವ್ರ ಮನೆ ಒಬ್ಬ ರೈತ ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕೋ ಶಕ್ತಿ ಇದ್ದಾಗ ಅವನು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ಅದು ನಡೀಬಾರ್ದು ಅಂದ್ರೆ ನಾವು ನೆಟ್ಟಿಗಿರ್ಬೇಕು ಫಸ್ಟ್.